ಬೆಳಗಿನ ಬೆಳಕು, 2 ಕೈಗಳು. ಇಂದಿನ ವಚನ, ನ್ಯಾಯಪ್ರಮಾಣದ ವಾಕ್ಯ. ಆತನು ತನ್ನ 2 ಕೈಗಳನ್ನು ಆ ಮೇಕೆಯ ತಲೆಯ ಮೇಲೆ ಇಟ್ಟು ಇಸ್ರಾಯೇಲ್ ಜನರ ಎಲ್ಲಾ ದುಷ್ಟತನ, ದುಷ್ಟಾಚಾರ ಮತ್ತು ಪಾಪಗಳನ್ನು ಅದರ ಮೇಲೆ ಒಪ್ಪಿಕೊಳ್ಳಬೇಕು. ಈ ರೀತಿಯಾಗಿ ಆತನು ಜನರ ಪಾಪಗಳನ್ನು ಆ ಮೇಕೆಯ ತಲೆಗೆ ವರ್ಗಾಯಿಸುತ್ತಾನೆ. ನಂತರ ಈ ಕಾರ್ಯಕ್ಕಾಗಿ ವಿಶೇಷವಾಗಿ ಆಯ್ಕೆಯಾದ ಒಬ್ಬ ಮನುಷ್ಯ ಆ ಮೇಕೆಯನ್ನು ಅರಣ್ಯಕ್ಕೆ ಓಡಿಸಿಕೊಂಡು ಹೋಗುತ್ತಾನೆ. ಯಾಜಕಕಾಂಡ 16:21. ನಿನ್ನೆಯ ದಿನ ಬಲಿಕೊಟ್ಟ ಮೇಕೆಯು ಜನರ ಪಾಪಗಳನ್ನು ನಿರ್ಜನ ಪ್ರದೇಶಕ್ಕೆ ಹೇಗೆ ಹೊತ್ತುಕೊಂಡು ಹೋಯಿತು ಎಂಬುದನ್ನು ನಾವು ನೋಡಿದೆವು. ಇಂದು ಆರೋನನು ಆ ಬಲಿಕೊಟ್ಟ ಮೇಕೆಯ ತಲೆಯ ಮೇಲೆ ತನ್ನ 2 ಕೈಗಳನ್ನು ಇಡುವ ವಿವರದ ಬಗ್ಗೆ ಆಲೋಚಿಸೋಣ. ಸಾಮಾನ್ಯವಾಗಿ ಬಲಿದಾನದ ಮೇಲೆ 1 ಕೈಯನ್ನು ಇಡಲಾಗುತ್ತಿತ್ತು. ಯಾಜಕಕಾಂಡ 1:4. ಆದರೆ ಪ್ರಾಯಶ್ಚಿತ್ತದ ದಿನದಂದು ದೇವರು 2 ಕೈಗಳನ್ನು ಇಡಬೇಕೆಂದು ಆದೇಶಿಸಿದನು. ಏಕೆ 2 ಕೈಗಳು? ಅಂದರೆ ಇದು ಕ್ರಿಸ್ತನ ಕೆಲಸದ ಪೂರ್ಣತೆಯನ್ನು ಸೂಚಿಸುವ ಒಂದು ನೆರಳಾಗಿದೆ. ಆರೋನನು 2 ಕೈಗಳಿಂದ ಇಸ್ರಾಯೇಲ್ನ ಎಲ್ಲಾ ಪಾಪಗಳನ್ನು ಗುರುತಿಸಿ ಅವುಗಳನ್ನು ಮೇಕೆಯ ಮೇಲೆ ಇರಿಸಿದನು. ಕ್ರಿಸ್ತನಲ್ಲಿ ಆ 2 ಕೈಗಳು ಇನ್ನಷ್ಟು ವಿಶಾಲವಾಗುತ್ತವೆ. ಆತನು ಇಸ್ರಾಯೇಲರ ಅಂದರೆ ಅಬ್ರಹಾಮನ ಸಂತತಿಯವರ ಪಾಪಗಳನ್ನು ಮಾತ್ರವಲ್ಲ, ಅನ್ಯಜನರ ಪಾಪಗಳನ್ನು ಸಹ ಹೊರುತ್ತಾನೆ. 1 ಕೈಯು ಇಸ್ರಾಯೇಲ್ ಜನರನ್ನು ಪ್ರತಿನಿಧಿಸಿದರೆ ಮತ್ತೊಂದು ಕೈ ಹಿಂದೆ ದೂರವಿದ್ದರೂ ಈಗ ಹತ್ತಿರಕ್ಕೆ ಕರೆತರಲ್ಪಟ್ಟ ಅನ್ಯ ಜನಾಂಗಗಳನ್ನು ಪ್ರತಿನಿಧಿಸುತ್ತದೆ. ತೋರಾ ಗ್ರಂಥವೇ ಈ ಸಮಗ್ರತೆಯನ್ನು ತೋರಿಸುತ್ತದೆ. ಯೋಮ್ ಕಿಪ್ಪೂರ್ ದಿನದಂದು ಸ್ವಂತ ಜನರು ಮತ್ತು ಪರದೇಶಿಗಳು ಇಬ್ಬರೂ ತಮ್ಮನ್ನು ತಗ್ಗಿಸಿಕೊಳ್ಳಲು ಆಜ್ಞಾಪಿಸಲಾಗಿತ್ತು. ಯಾಜಕಕಾಂಡ 16:29. ನಿಮಗೂ ಮತ್ತು ನಿಮ್ಮಲ್ಲಿ ವಾಸಿಸುವ ಪರದೇಶಸ್ಥನಿಗೂ ಒಂದೇ ನಿಯಮವಿದೆ ಎಂದು ನಿಯಮವು ಪದೇ ಪದೇ ದೃಢಪಡಿಸುತ್ತದೆ. ಅರಣ್ಯಕಾಂಡ 15:15-16. ಪ್ರಾಯಶ್ಚಿತ್ತದ ವ್ಯಾಪ್ತಿಯು 2ಕ್ಕೂ ಆಗಿತ್ತು. 1 ಜನಾಂಗೀಯ ಗಡಿಯನ್ನು ಮೀರಿ ಹರಡಿಕೊಂಡಿತ್ತು. ಇದು ಎಲ್ಲರಿಗೂ ರಕ್ಷಕನಾಗುವ ಮೆಸ್ಸಿಯನನ್ನು ನಿರೀಕ್ಷಿಸಿತ್ತು. ಇಸ್ರಾಯೇಲ್ ವಿಷಯದಲ್ಲಿ ಧರ್ಮಗ್ರಂಥಗಳು ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸುವನು. ಮತ್ತಾಯ 1:21. ಕ್ರಿಸ್ತನು ತಾನೇ ಇಸ್ರಾಯೇಲ್ ಮನೆತನದಲ್ಲಿ ತಪ್ಪಿಸಿಕೊಂಡ ಕುರಿಗಳ ಬಳಿಗೆ ಕಳುಹಿಸಲ್ಪಟ್ಟಿದ್ದೇನೆ ಎಂದು ಘೋಷಿಸಿದನು. ಮತ್ತಾಯ 15:24. ಮಹಾಯಾಜಕನಾಗಿ ಆತನು ಜನರ ಪಾಪಗಳಿಗಾಗಿ ಪ್ರಾಯಶ್ಚಿತ್ತವನ್ನು ಮಾಡಲು ಪ್ರವೇಶಿಸಿದನು. ಇಬ್ರಿಯ 2:17. ಆದರೆ ಆತನ ಉದ್ದೇಶ ಅಲ್ಲಿಗೆ ನಿಲ್ಲುವುದಿಲ್ಲ. ಜನಾಂಗಗಳಿಗಾಗಿ ಸೇವಕನು ಜನಾಂಗಗಳಿಗೆ ಬೆಳಕಾಗಿರುವ ಭರವಸೆ ಎಂದು ವಾಗ್ದಾನ ಮಾಡಲ್ಪಟ್ಟಿದ್ದನು. ಯೆಶಾಯ 49:6, ಲೂಕ 2:32ರಲ್ಲಿ ಇದನ್ನು ಪ್ರತಿಧ್ವನಿಸಲಾಗಿದೆ. ಕ್ರಿಸ್ತನು ಈ ಹಿಂಡಿಗೆ ಸೇರಿದವರಲ್ಲದ ಬೇರೆ ಕುರಿಗಳು ಇವೆ, ಅವುಗಳನ್ನು ಆತನು ಸೇರಿಸಿಕೊಳ್ಳುವನು, ಆಗ ಒಂದೇ ಹಿಂಡು ಒಬ್ಬ ಕುರುಬನಿರುವನು ಎಂದು ಹೇಳಿದನು. ಯೋಹಾನ 10:16. ಇಲ್ಲಿ ಪೌಲನು ದೃಢಪಡಿಸುತ್ತಾನೆ, ದೇವರು ಯೆಹೂದ್ಯರ ದೇವರು ಮಾತ್ರನಾ? ಅನ್ಯಜನರ ದೇವರು ಅಲ್ಲವೇ? ಹೌದು, ಅನ್ಯಜನರ ದೇವರೂ ಹೌದು. ರೋಮನ್ನರಿಗೆ 3:29-30. ಪಾಪವನ್ನು ಹೊತ್ತುಕೊಂಡು ತೆಗೆದುಹಾಕುವ ಭಾಷೆಯಿಂದ ಈ ದ್ವಿಗುಣ ವ್ಯಾಪ್ತಿಯು ಮತ್ತಷ್ಟು ಬಲಗೊಳ್ಳುತ್ತದೆ. ಯೆಹೋವನು ನಮ್ಮೆಲ್ಲರ ಅಕ್ರಮವನ್ನು ಅವನ ಮೇಲೆ ಹೊರಿಸಿದ್ದಾನೆ. ಯೆಶಾಯ 53:6. ಪೇತ್ರನು ಪ್ರತಿಧ್ವನಿಸುತ್ತಾನೆ, ಆತನು ಶಿಲುಬೆಯಿಂದ ತನ್ನ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ತುಕೊಂಡನು. 1 ಪೇತ್ರ 2:24. ಸ್ನಾನಿಕ ಯೋಹಾನನು ಘೋಷಿಸಿದನು, ಇಗೋ ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿ. ಯೋಹಾನ 1:29 ಎಂದು ಸ್ನಾನಿಕ ಯೋಹಾನನು ಹೇಳಿದನು. ಆತನು ತನ್ನನ್ನೇ ಯಜ್ಞ ಮಾಡಿಕೊಳ್ಳುವುದರಿಂದ ಪಾಪವನ್ನು ತೆಗೆದುಹಾಕಲು ಪ್ರತ್ಯಕ್ಷನಾದನು ಎಂದು ಇಬ್ರಿಯರು ದೃಢೀಕರಿಸುತ್ತಾರೆ. ಇಬ್ರಿಯ 9:26. ಶಿಲುಬೆಯು ಯೆಹೂದ್ಯ ಮತ್ತು ಅನ್ಯಜನಾಂಗಗಳೆರಡನ್ನೂ ಒಂದೇ ಸಮನ್ವಯ ಶರೀರಕ್ಕೆ ಸೇರಿಸಿತು. ಆತನು ಇಬ್ಬರನ್ನು ಒಂದೇ ಶರೀರವಾಗಿ ಮಾಡಿ ತನ್ನ ಶಿಲುಬೆಯ ಮೂಲಕ ಇಬ್ಬರನ್ನು ಒಂದೇ ಶರೀರದಲ್ಲಿ ದೇವರೊಂದಿಗೆ ಸಂಧಾನ ಮಾಡಲು ಬಂದನು. ಎಫೆಸಿಯರಿಗೆ 2:14-16.
ಆದ್ದರಿಂದ 2 ಕೈಗಳು ಕೇವಲ ಒಂದು ಚಿಕ್ಕ ವಿಷಯದ ಆಚರಣೆಯ ವಿವರವಲ್ಲ, ಅವು ಒಂದು ಮಹಾ ರಹಸ್ಯದ ನೆರಳಾಗಿವೆ. 2 ಕೈಗಳು ಅಂದರೆ 2 ಜನಾಂಗಗಳು. ಕ್ರಿಸ್ತನು ಇಸ್ರಾಯೇಲ್ ಜನರ ಪಾಪಗಳನ್ನು ಮತ್ತಾಯ 1:21, ಇಬ್ರಿಯ 2:17 ಮತ್ತು ಅನ್ಯ ಜನಾಂಗಗಳ ಯೆಶಾಯ 49:6, 1 ಯೋಹಾನ 2:2 ಪಾಪಗಳನ್ನು ಹೊತ್ತನು. ಇಡೀ ಪ್ರಪಂಚದ ವಿಮೋಚನೆಯ ಏಕತೆಯು ಅರಣ್ಯದಲ್ಲಿದ್ದ ಆ ಏಕಾಂಗಿ ಮೇಕೆಯ ತಲೆಯ ಮೇಲೆ ಸೂಚಿತವಾಗಿತ್ತು, ಹಾಗೆಯೇ ಕಲ್ವರಿಯಲ್ಲಿ ಕ್ರಿಸ್ತನ ತಲೆಯ ಮೇಲೆ ನೆರವೇರಿತು. ಪಾಪಹರಣ ಮೇಕೆಯು ಕೇವಲ ಪಾಪದ ಭಾರವನ್ನು ಹೊತ್ತಿರಲಿಲ್ಲ, ಆದರೆ ಒಬ್ಬ ನೇಮಿತ ಮನುಷ್ಯನಿಂದ ಆ ಹಾಡನ್ನು ದೂರಕ್ಕೆ ನಡೆಸಲ್ಪಟ್ಟಿತು. ಪ್ರತಿರೂಪದಲ್ಲಿ ಯೇಸುವಿನ ಭಾವಾವೇಶದಲ್ಲಿ ನೆರವೇರಿಕೆ. ಪ್ರತಿರೂಪದಲ್ಲಿ ಯೇಸುವಿನ ಭಾವಾವೇಶದಲ್ಲಿ ನಾವು ಇದನ್ನು ಪೂರೈಸಿದುದನ್ನು ನೋಡುತ್ತೇವೆ. ನಮ್ಮ ಯಜಮಾನನಾದ ಕರ್ತನು ನಗರದ ಹೊರಗೆ ನಡೆಸಲ್ಪಟ್ಟನು, ಆದರೆ ಇಸ್ರಾಯೇಲಿನ ಒಬ್ಬ ಮನುಷ್ಯನಿಂದಲ್ಲ, ಬದಲಾಗಿ ದೇವರ ಸಾರ್ವಭೌಮ ಯೋಜನೆ ಅಡಿಯಲ್ಲಿ ಇತಿಹಾಸ ನೇಮಕಗೊಂಡು ಆತನು ಒಪ್ಪಿಸಲ್ಪಟ್ಟನು. ಕಾನೂನುಬದ್ಧವಾಗಿ ಪಿಲಾತನು ಆತನಿಗೆ ಶಿಕ್ಷೆ ವಿಧಿಸಿದನು. ದೈಹಿಕವಾಗಿ ರೋಮನ್ ಸೈನಿಕರು ಆ ಕೃತ್ಯವನ್ನು ನಡೆಸಿದರು, ಆದರೆ ಇಸ್ರಾಯೇಲ್ನ ನಾಯಕರು ಆತನ ಮರಣಕ್ಕಾಗಿ ಒತ್ತಾಯಿಸಿದರು. ಪೇತ್ರನು ಪಂಚಾಶತ್ತಮದ ದಿನದಂದು ಘೋಷಿದ್ದನ್ನು ಅವರೆಲ್ಲರೂ ಒಟ್ಟಾಗಿ ಅದನ್ನು ಪೂರೈಸಿದರು. ದೇವರ ನಿರ್ದಿಷ್ಟ ಯೋಜನೆ ಮತ್ತು ಮುನ್ನರಿವಿನ ಪ್ರಕಾರ ಒಪ್ಪಿಸಲ್ಪಟ್ಟ ಈ ಯೇಸುವನ್ನು ನೀವು ಕಾನೂನುರಹಿತರ ಪುರುಷರ ಕೈಗಳಿಂದ ಶಿಲುಬೆಗೇರಿಸಿ ಕೊಂದುಹಾಕಿದಿರಿ. ಅಪೊಸ್ತಲರ ಕೃತ್ಯಗಳು 2:23, ಅಪೊಸ್ತಲರ ಕೃತ್ಯಗಳು 4:27-28. ವ್ಯತ್ಯಾಸವನ್ನು ಗಮನಿಸಿ. ಹಿಂದೆ ಹೇಳಿದ್ದ ನೆರಳಿನ ಪ್ರಕಾರವಾಗಿ ಒಬ್ಬ ಇಸ್ರಾಯೇಲ್ಯನು ಮೇಕೆಯನ್ನು ದೂರಕ್ಕೆ ಕರೆದೊಯ್ದನು. ಪೂರೈಸುವಿಕೆಯಲ್ಲಿ ಯೆಹೂದ್ಯರು ಮತ್ತು ಅನ್ಯಜನಾಂಗಗಳೆರಡೂ ಒಟ್ಟಾಗಿ ಆ ಪಾತ್ರವನ್ನು ವಹಿಸಿದವು. ಇಸ್ರಾಯೇಲ್ನ ನಾಯಕರು ಶಿಲುಬೆಗೆ ಹಾಕಿ ಎಂದು ಕೂಗಿದರು. ಯೋಹಾನ 19:15 ಪಿಲಾತನು ಆಜ್ಞೆ ನೀಡಿದನು. ಯೋಹಾನ 19:16 ಮತ್ತು ಸೈನಿಕರು ಆತನನ್ನು ಗೊಲ್ಗೊಥಾಕ್ಕೆ ಕರೆದೊಯ್ದರು. ಮತ್ತಾಯ 27:31-33, ಮಾರ್ಕ 15:20-22. ಪಾಪಹರಣ ಮೇಕೆಯನ್ನು ದೂರದ ಭೂಮಿಗೆ ತೆಗೆದುಕೊಂಡು ಹೋದ ಹಾಗೆ ಇಲ್ಲಿ ಕ್ರಿಸ್ತನನ್ನು ತನ್ನ ಸ್ವಂತ ರಕ್ತದ ಮೂಲಕ ಜನರನ್ನು ಪವಿತ್ರಗೊಳಿಸಲು ಊರಿನಿಂದ ಹೊರಗೆ ತೆಗೆದುಕೊಂಡು ಹೋಗಲಾಯಿತು. ಇಬ್ರಿಯ 13:12. ತೊಳೆಯುವಿಕೆಗೂ ಸಹ ನೆರಳಿನ ಪ್ರತಿಧ್ವನಿಯಿದೆ. ಯಾಜಕಕಾಂಡದಲ್ಲಿ ಮೇಕೆಯನ್ನು ಕರೆದೊಯ್ದ ಮನುಷ್ಯನು ಹಿಂದಿರುಗುವ ಮೊದಲು ತನ್ನನ್ನು ತೊಳೆಯಬೇಕಾಗಿತ್ತು. ಸುವಾರ್ತೆಗಳಲ್ಲಿ ಪಿಲಾತನು ಪ್ರಸಿದ್ಧವಾಗಿ ತನ್ನ ಕೈಗಳನ್ನು ತೊಳೆದುಕೊಂಡು ಈ ನೀತಿವಂತ ಮನುಷ್ಯನ ರಕ್ತದ ವಿಷಯದಲ್ಲಿ ತಾನು ನಿರಪರಾಧಿ ಎಂದು ಘೋಷಿಸಿದನು. ಮತ್ತಾಯ 27:24. ಆದರೆ ಅವನ ಕೈ ತೊಳೆಯುವುದು ಕೇವಲ ಸಾಂಕೇತಿಕವಾಗಿತ್ತು. ತನ್ನ ತಪ್ಪಿನಿಂದ ಅವನು ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಹಾಗಾಗಿ ಪ್ರತಿರೂಪ ಮತ್ತು ಸಾರಾಂಶ ಎರಡರಲ್ಲೂ ನಾವು ಈ ಸತ್ಯವನ್ನು ಕಾಣುತ್ತೇವೆ. ದೇವರು ತನ್ನ ಉದ್ದೇಶಕ್ಕಾಗಿ ಜನರನ್ನು ತಾನೇ ನೇಮಿಸುತ್ತಾನೆ. ಪ್ರತಿರೂಪದಲ್ಲಿ ಒಬ್ಬ ನೇಮಿತ ಮನುಷ್ಯನು ಮೇಕೆಯನ್ನು ಕರೆದುಕೊಂಡು ಹೋದನು. ಪೂರೈಸುವಿಕೆಗಾಗಿ ದೇವರು ಆ ಕಾಲದ ಅಧಿಪತಿಗಳು ಮತ್ತು ಜನಾಂಗಗಳನ್ನು, ಪಿಲಾತ, ರೋಮನ್ ಸೈನಿಕರು ಮತ್ತು ಇಸ್ರಾಯೇಲ್ನ ನಾಯಕರನ್ನು, ತನ್ನ ಮಗನನ್ನು, ನಿಜವಾದ ಪಾಪ ಹೊರುವನನ್ನು ದೂರಕ್ಕೆ ಕರೆದುಕೊಂಡು ಹೋಗಲು ನೇಮಿಸಿದನು. ಅವರೆಲ್ಲರೂ ತಮ್ಮ ಸ್ವಂತ ಇಚ್ಛೆಯಿಂದ ವರ್ತಿಸಿದರು, ಆದರೆ ಅವರೆಲ್ಲರೂ ಆತನ ಪೂರ್ವನಿಯೋಜಿತ ಯೋಜನೆಯನ್ನು ನೆರವೇರಿಸಿದರು. ಯೆಶಾಯ 53:10, ಅಪೊಸ್ತಲರ ಕೃತ್ಯಗಳು 4:28. ಮಿಷ್ನಾದಲ್ಲಿ ಇನ್ನೊಂದು ಗಮನಾರ್ಹ ವಿವರವು ಸಂರಕ್ಷಿತವಾಗಿದೆ. ಪಾಪಹರಣ ಮೇಕೆಯನ್ನು ಹೊರಗೆ ಕರೆದುಕೊಂಡು ಹೋಗುವ ಮೊದಲು ಇಸ್ರಾಯೇಲ್ನ ಪಾಪಗಳನ್ನು ಹೊರುವವನು ಅದೇ ಎಂದು ಸೂಚಿಸಲು ಅದರ ತಲೆಯ ಸುತ್ತಲೂ ಕೆಂಪು ಬಣ್ಣದ ಉಣ್ಣೆಯ ಪಟ್ಟಿಯನ್ನು ಕಟ್ಟಲಾಗುತ್ತಿತ್ತು. ಮಿಷ್ನಾ ಯೋಮ 6:6. ನಂತರದ ರಬ್ಬಿನಿಕ್ ಬೋಧನೆಯು ಈ ಕಡುಗೆಂಪು ಚಿಹ್ನೆಯನ್ನು ಯೆಶಾಯ 1:18 ರೊಂದಿಗೆ ಸಂಯೋಜಿಸುತ್ತದೆ. ನಿಮ್ಮ ಪಾಪಗಳು ಕಡುಗೆಂಪಾಗಿದ್ದರೂ ಅವು ಹಿಮದಂತೆ ಬಿಳಿಯಾಗುವವು. ಆದರೆ ಮುಖ್ಯ ವಿವರವೇನೆಂದರೆ ಕಡುಗೆಂಪು ಬಣ್ಣವು ಪಾಪ ಹೊರುವವನನ್ನು ಗುರುತಿಸುತ್ತಿತ್ತು. ಸುವಾರ್ತೆಗಳಲ್ಲಿ ನಾವು ಇದರ ಶೀತಲ ಪ್ರತಿಧ್ವನಿಯನ್ನು ನೋಡುತ್ತೇವೆ. ಕ್ರಿಸ್ತನನ್ನು ಹೊಡೆದ ನಂತರ ಅವನಿಗೆ ಕಡುಗೆಂಪು ಬಣ್ಣದ ನಿಲುವಂಗಿಯನ್ನು ಧರಿಸಲಾಯಿತು. ಮತ್ತಾಯ 27:28, ಮಾರ್ಕ ಮತ್ತು ಯೋಹಾನ 15:17, ಯೋಹಾನ 19:2 ರಲ್ಲಿ ನೇರಳೆ ಬಣ್ಣ ಎಂದು ಹೇಳಿದ್ದಾರೆ. ಇದು ಕಡುಗೆಂಪೋ ಅಥವಾ ನೇರಳೆಯೋ
ಇಂದಿನ ಕೊನೆಯಲ್ಲಿರುವ ಟಿಪ್ಪಣಿಗಳು ಮತ್ತು ಒಳನೋಟಗಳ ವಿಭಾಗದಲ್ಲಿ ಇದಕ್ಕೆ ಉತ್ತರವನ್ನು ವಿವರಿಸಲಾಗಿದೆ. ಸೈನಿಕರು ಆತನನ್ನು ರಾಜ ಎಂದು ಗೇಲಿ ಮಾಡಿ ನಂತರ ಶಿಲುಬೆಗೆ ಹಾಕಲು ಹೊರಗೆ ಕರೆದುಕೊಂಡು ಹೋದರು. ಯೋಹಾನ 19:16-17, ಇಬ್ರಿಯ 13:12. ಅವರಿಗೆ ತಿಳಿದಿರಲಿಲ್ಲ, ಆದರೆ ಆ ಕ್ಷಣದಲ್ಲಿ ಅವನಿಗೆ ಕಡುಗೆಂಪು ಬಣ್ಣದ ನಿಲುವಂಗಿಯನ್ನು ಧರಿಸುವ ಮೂಲಕ ಅವರು ಆತನನ್ನು ನಿಜವಾದ ಪಾಪ ಹೊರುವವನೆಂದು ಗುರುತಿಸುತ್ತಿದ್ದರು. ನೆರಳಿನ ರೂಪದಲ್ಲಿದ್ದ ಆ ಕಡುಗೆಂಪು ಪಟ್ಟಿಯು ಮೇಕೆಗೆ ಏನು ಮಾಡಿತೋ ಅದೇ ಕಾರ್ಯವನ್ನು ಪೂರೈಸುವಿಕೆಯಲ್ಲಿ ಕಡುಗೆಂಪು ನಿಲುವಂಗಿಯು ಕ್ರಿಸ್ತನಿಗೆ ಹಾಗೆಯೇ ಹಾಕಿದರು. ನೆರಳಿನಲ್ಲಿ ಕಡುಗೆಂಪು ಪಟ್ಟಿಯು ಯಾವ ಮೇಕೆಯು ಜನಾಂಗದ ತಪ್ಪನ್ನು ಹೊತ್ತಿದೆ ಮತ್ತು ಅದನ್ನು ದೂರಕ್ಕೆ ಕರೆದುಕೊಂಡು ಹೋಗಬೇಕು ಎಂಬುದನ್ನು ಗುರುತಿಸಿತು. ವಾಸ್ತವದಲ್ಲಿ ಕಡುಗೆಂಪು ನಿಲುವಂಗಿಯನ್ನು ತೊಡಿಸಿ ಗೇಲಿ ಮಾಡಿ ಲೋಕದ ಪಾಪಗಳನ್ನು ಹೊತ್ತವನು ಕ್ರಿಸ್ತನೇ ಎಂದು ಸಾರ್ವಜನಿಕವಾಗಿ ಗುರುತಿಸಿತು. ಯೋಹಾನ 1:29. ಇದಕ್ಕೆ ಸೇರಿಕೊಂಡು ಆತನ ಹೊಡೆತದಿಂದ ಉಂಟಾದ ಗುರುತುಗಳೇ ಆತನು ನಮ್ಮ ಅಕ್ರಮಗಳನ್ನು ಹೊತ್ತಿದ್ದಾನೆಂದು ಸಾಕ್ಷಿ ಹೇಳಿದವು. ಯೆಶಾಯ 53:5, 1 ಪೇತ್ರ 2:24. ಕಡುಗೆಂಪು ಪಾಪ, ಅದು ನಾಚಿಕೆಯ ಬಣ್ಣವಾಗಿದೆ. ಪಾಪಹರಣ ಮೇಕೆಯು ಒಪ್ಪಿಕೊಂಡ ತಪ್ಪನ್ನು ಹೊತ್ತುಕೊಂಡಿತ್ತು. ಆದ್ದರಿಂದ ಕಡುಗೆಂಪು ಚಿಹ್ನೆಯು ಆ ಭಾರಕ್ಕೆ ಸೂಕ್ತವಾಗಿತ್ತು. ಯೆಶಾಯ 1:18. ಅದೇ ರೀತಿ ಕ್ರಿಸ್ತನಿಗೆ ಕಡುಗೆಂಪು ನಿಲುವಂಗಿಯನ್ನು ಧರಿಸಿದ್ದು ಆಕಸ್ಮಿಕವಲ್ಲ. ಪಾಪವನ್ನು ಅರಿಯದ ಆತನು ಆ ಕ್ಷಣದಲ್ಲಿ ನಮಗಾಗಿ ಪಾಪಯಜ್ಞವಾಗಿ ಮಾಡಲ್ಪಟ್ಟನು. 2 ಕೊರಿಂಥ 5:21. ನಾವು ಆತನ ನೀತಿಯನ್ನು ಧರಿಸಿಕೊಳ್ಳಲು ಆತನು ನಮ್ಮ ಅವಮಾನವನ್ನು ಧರಿಸಿದನು. ಮತ್ತು ಕಡುಗೆಂಪಿನಿಂದ ಶುದ್ಧೀಕರಣಕ್ಕೆ ರಬ್ಬಿನಿಕ್ ಸಂಪ್ರದಾಯವು ಕಡುಗೆಂಪು ದಾರವನ್ನು ಪಾಪಗಳು ಬಿಳಿಯಾಗುವ ಸಂಕೇತವಾಗಿ ನೋಡಿತು. ಕ್ರಿಸ್ತನಲ್ಲಿ ಆ ಸಂಕೇತವು ವಾಸ್ತವವಾಗುತ್ತದೆ. ಆತನ ಯಜ್ಞದಿಂದ ನಮ್ಮ ಮನಸ್ಸಾಕ್ಷಿಗಳು ಶುದ್ಧೀಕರಿಸಲ್ಪಡುತ್ತವೆ. ಇಬ್ರಿಯ 9:14. ದೇವರು ಹೇಳಿದ್ದಾನೆ, ಅವರ ಪಾಪಗಳನ್ನು ಮತ್ತು ಅವರ ಅಕ್ರಮಗಳನ್ನು ನಾನು ಇನ್ನೂ ನೆನೆಸುವುದಿಲ್ಲ. ಇಬ್ರಿಯ 10:17-18. ಕಡುಗೆಂಪು ನಿಲುವಂಗಿಯು ನೀತಿಯ ನಿಲುವಂಗಿಯಾಗಿ ಬದಲಾಯಿತು. ವಿಶ್ವಾಸಿಗಳು ತೊಳೆಯಲ್ಪಟ್ಟಿದ್ದಾರೆ. ಕುರಿಮರಿಯ ರಕ್ತದಲ್ಲಿ ಬಿಳಿಯಾಗಿದ್ದಾರೆ. ಯೆಶಾಯ 61:10, ಜೆಕರಿಯ 3:3-5, 1 ಯೋಹಾನ 1:7. ಹೀಗೆ ಒಮ್ಮೆ ಪಾಪವನ್ನು ಗುರುತಿಸುತ್ತಿದ್ದ ಕಡುಗೆಂಪು ಈಗ ಶುದ್ಧೀಕರಣಕ್ಕೆ ಸಾಕ್ಷಿಯಾಗಿದೆ. ಆತನನ್ನು ಗೇಲಿ ಮಾಡಲು ಬಳಸಿದ ಕಡುಗೆಂಪು ಬಣ್ಣವು ನಮ್ಮನ್ನು ರಕ್ಷಿಸಿದ ಕಡುಗೆಂಪು ಬಣ್ಣವಾಗಿ ಮಾರ್ಪಟ್ಟಿದೆ. ಪ್ರಾರ್ಥನೆ. ಓ ಕರುಣೆಯ ತಂದೆಯೇ, ಪಾಪಹರಣ ಮೇಕೆಯ ನೆರಳಿಗಾಗಿ ಮತ್ತು ಕ್ರಿಸ್ತನಲ್ಲಿರುವ ಆ ಮಹತ್ತರ ಸತ್ಯಕ್ಕಾಗಿ ನಾವು ನಿಮಗೆ ಕೃತಜ್ಞರಾಗಿದ್ದೇವೆ. ಆತನು ನಮ್ಮ ಪಾಪಗಳನ್ನು ಒಮ್ಮೆಲೇ ಶಾಶ್ವತವಾಗಿ ಹೊತ್ತನು. ಮನುಷ್ಯರು ಕಡುಗೆಂಪು ವಸ್ತ್ರವನ್ನು ಗೇಲಿ ಮಾಡಲು ಉದ್ದೇಶಿಸಿದ್ದನ್ನು ನೀನು ನಮ್ಮನ್ನು ಘನತೆಯನ್ನಾಗಿ ಪರಿವರ್ತಿಸಿ ನಾವು ಆತನ ನೀತಿಯನ್ನು ಧರಿಸಿಕೊಳ್ಳುವಂತೆ ನಮ್ಮ ಅವಮಾನಗಳನ್ನು ಆತನಿಗೆ ಹೊದೆಸಿದೆ. ಕಡುಗೆಂಪಿನಿಂದ ಶುದ್ಧೀಕರಣವು ಬಂದಿದೆ. ಕ್ರಿಸ್ತನ ರಕ್ತವು ನಮ್ಮನ್ನು ಹಿಮಕ್ಕಿಂತಲೂ ಬಿಳಿಯನ್ನಾಗಿ ಮಾಡಿದೆ ಮತ್ತು ಯೆಹೂದ್ಯ ಹಾಗೂ ಅನ್ಯಜನರನ್ನು ಒಂದಾಗಿ ಸಂಧಾನಗೊಳಿಸಿದೆ. ಈ ರಹಸ್ಯದ ಬಗ್ಗೆ ನಮ್ಮನ್ನು ಎಚ್ಚರಿಕೆಯಾಗಿ ನೆನಪಿನಲ್ಲಿಟ್ಟು ಆತನ ರಕ್ಷಣೆಯಲ್ಲಿ ನಾವು ಕೃತಜ್ಞತೆಯಿಂದ ಬದುಕಲು ನಮಗೆ ಸಹಾಯ ಮಾಡು. ಕ್ರಿಸ್ತನ ಹೆಸರಿನಲ್ಲಿ ಆಮೆನ್.